ಯಾಕೆಂದ್ರೆ ನನಗೆ ಗೊತ್ತಿರೋದು ಒಂದೇ ಮಂತ್ರ, ಅಭಿಮಾನಿ ದೇವರು. ಎಲ್ಲಿ ಅಭಿಮಾನಿ ದೇವರಿದ್ದಾರೆ ಅಲ್ಲಿ ರಾಜ್ಕುಮಾರ್ ಇದ್ದಾರೆ ಅನ್ನೋ ಸತ್ಯ. ಈ ಮೂಲಕ ಹೇಳೋದೇನಪ್ಪ ಅಂತಂದ್ರೆ, ಈ ಅಭಿಮಾನಿ ದೇವರುಗಳು ಅನ್ನೋದಕ್ಕೆ ಕಾರಣ ಏನು? ಯಾಕೆಂದ್ರೆ ಇಲ್ಲಿ ನಾನು ರಾಜ್ಕುಮಾರ್ ಅಂತ ಹೇಳ್ಬೋದು, ಇನ್ನೊಂದು ಅಂತ ಹೇಳ್ಬೋದು. ಅದನ್ನು ಒಪ್ಪುಕೊಳ್ಳುವಂತ ಉದಾರವಾದ ಹೃದಯ ಬೇಕಲ್ವಾ? ಅಲ್ಲಿದೆ ಅದು. ಆವಾಗಲೇ ಇರೋದು ನಿಮ್ಮ ಅಭಿಮಾನದಲ್ಲಿ, ನಿಮ್ಮ ಅಂತಃಕರಣೆಯಲ್ಲಿ, ನಿಮ್ಮ ಅನುಗ್ರಹದಲ್ಲಿ. ಅದಕ್ಕೆ ಎಷ್ಟೋ ದೇವರುಗಳನ್ನ ನೀವೆಲ್ಲ ನೋಡ್ತಾ ಇದ್ದೀರಾ. ನಾವೇನಪ್ಪಾ ಅಂತಂದ್ರೆ, ಅವ್ರು ಹೇಳಿದ್ದಾರೆ, ಕಣ್ಣಿಗೆ ಕಾಣುವಂತವ್ರು, ನಮ್ಮನ್ನ ಸಾಕುವವರು, ನಮ್ಮನ್ನ ಬದುಕಿಸಿದ್ದಾರೆ. ಇಂತಹ ಒಂದು ಕಂಪ್ಯೂಟರ್ ಕಾಲದಲ್ಲೂ ಕೂಡ ಜೀವಂತವಾಗಿ ಬದುಕ್ತಾ ಇದ್ದೀವಲ್ಲ, ಅದಕ್ಕೆ ಸಹಕಾರ ನೀಡ್ತಾ ಇದ್ದು ಅಂದಮೇಲೆ ನಮ್ಮ ಪಾಲಿಗೆ ಅಭಿಮಾನಿ ದೇವರು ಮಾತ್ರ ಅಲ್ಲ, ಅಭಿಮಾನಿ ಅನ್ನದಾತರು. ಅದೆರಡು ಸೇರಿಸ್ಕೊಂಡ್ಬಿಟ್ಟಿದೀವಿ ನಾವು, ವೃತ್ತಿ ಕಲಾವಿದರು. ಎಲ್ಲ ಹೇಳ್ತಾರೆ ರಾಜ್ಕುಮಾರ್ 100 ನೆನಪು, ಇನ್ನೊಂದು ನೆನಪು. ನನ್ನ ಪಾಲಿಗೆ ನಿರಂತರ ನೆನಪು. ಇದು ನನ್ನ ಸೌಭಾಗ್ಯ, ನಾನು ಪಡ್ಕೊಂಡ್ಬಂದಿದ್ದೇನೆ. ಪಾಲಿಗೆ ನಿರಂತರ ನೆನಪಾಗಿದ್ದಾರೆ ಅನ್ನೋಂತ ಒಂದು ಹೆಮ್ಮೆಯಿಂದ ನಂಬಿಕೊಂಡ್ಬಿಟ್ಟಿದ್ದೀನಿ ಅವರನ್ನ. ಆ ನಂಬಿಕೆ ಇನ್ನೊಂತದ್ದೇ ಇವತ್ತು. ಎಲ್ಲಿ ರಾಜ್ಕುಮಾರ್ ಅವ್ರನ್ನ ತೋರಿಸಿ ಅಂದಾಗ, ನೋಡಿ ಈ ತರ ಯಾಕಿಲ್ಲ ಅವರು, ಎಲ್ಲಿ ಇಲ್ಲ ಅವರು ಅನ್ನೋದನ್ನ ತೋರಿಸೋದಕ್ಕೆ ಸಾಧ್ಯ ಇರೋದು. ಯಾವ ಯಕ್ಷಿಣಿ ಪ್ರಯೋಗ ಅಥವಾ ಇನ್ನೊಂದು ಅಲ್ಲ. ನೋಡಿ, ಬಣ್ಣ ಹಾಕಿ ಅಭಿಮಾನಿ ಸಮ್ಮುಖದಲ್ಲಿ ಬಂದು ನಿಂತಾಗ ಮೈದುಂಬಿ ಬಿಡ್ತೇನೆ. ಅದೇ ನಾನು ನಂಬಿರುವ ಗುರು, ದೈವ, ದೇವರು ಎಲ್ಲ ಅವರೇ ಅಂತ ಅಂದ್ಕೊಂಡು ಒಂದು ಡೈಲಾಗ್ ಹೇಳಿದ್ರೆ ತಾವು, ಜೀವನ ಚೈತ್ರದ ಯಾವ್ದಾದ್ರು ಅಣ್ಣವರು ಜಮಾಯಿಸ್ಬಿಡೋಣ. ಅದಕ್ಕೇನಂತೆ, ನನಗೆ ಸಂಪತ್ತಿಗೆ ಸವಾಲು. ಓಕೆ, ಆ ಚಿತ್ರ ನಾನು ಮೊದಲು ನೋಡಿದ್ದು. ಸಂಪತ್ತಿಗೆ ಸವಾಲು ಭದ್ರನ್ನ ನಾನು ಮೈದುಂಬಿ ಬಿಟ್ಟೆ ಅದನ್ನ. ಯಾಕೆಂದ್ರೆ ನಾನು ಕೂಡ ಎಮ್ಮೆನೆ ಕಾಯ್ತಾ ಇದ್ದೆ ಮೊದಲು. ಆಮೇಲೆ ಹೆಚ್ಚು ಓದ್ಲಿಲ್ಲ, 3ನೇ ಕ್ಲಾಸ್ ಓದಿದ್ದೀನಿ. ಅಲ್ಲೂ ಸಾಮ್ಯತೆ ಇದೆ. ಅಲ್ಲ, ಬಹಳ ಜನ ಅದನ್ನ ತಿಳ್ಕೊಂಡ್ಬಿಟ್ಟಿದ್ದಾರೆ, ತುಂಬಾ ಓದ್ಬಿಟ್ಟಿದ್ದಾರೇನೋ ಅಂತ. ತುಂಬಾ ಓದೋರಿಗೆಲ್ಲ ಬರಲ್ಲ ರಾಜ್ಕುಮಾರ್ ಅಭಿನಯ. ಅದಕ್ಕೆ ಸಾಕ್ಷಿ ನಾನೇ ಅಂತ ಹೇಳ್ಕೊತಾ ಇದ್ದೀನಿ ಅಲ್ವಾ? ಹಾಗೆ ಸವಾಲಿನ ಒಂದು ಸಣ್ಣ ಡೈಲಾಗ್ ಅನ್ನು, ಈ ಸಂಪತ್ತಿಗೆ ಸವಾಲ್, ಭದ್ರ, ಅತ್ತಿಗೆ ಮತ್ತು ಭದ್ರನ ಒಂದು ಸಣ್ಣ ಡೈಲಾಗ್. ಅತ್ತಿಯಮ್ಮ, ಪೌರುಷ ಇರೋದು ತಪ್ಪಗಾದ ಶಿಕ್ಷೆನ ಎದುರಿಸೋದಕ್ಕಲ್ಲ ಅತ್ತಿಯಮ್ಮ. ನಮ್ಮಂತ ಬಡವರ ರಕ್ತನ ಹೀರಿ ತನ್ನ ಬೊಜ್ಜನ್ನ ಬೆಳೆಸ್ಕೊತಾ ಇದ್ದಾನ ಸಾಹುಕಾರ, ಅವನ ಸೊಕ್ಕನ್ನ ಮುರಿಯೋದಕ್ಕೆ. ಅತ್ತಿಯಮ್ಮ, ಇದುವರೆಗೂ ಈ ಭದ್ರನ ಮೈನ ಯಾರು ಮುಟ್ಟಿರ್ಲಿಲ್ಲ. ಇವತ್ತ ಆ ಸಾಹುಕಾರ ಮುಟ್ಟಿ ಮಲಗದ ಸರ್ಪನ್ನ ಮೆಟ್ಟು ಬಿಟ್ಟಿದ್ದಾನೆ. ಆ ಸರ್ಪ ಹೆಡೆ ಎತ್ತಿ ನಿಂತಿದೆ, ನೋಡ್ತಾ ಇರೋ ಯಾವ ಗಳಿಗೆಯಲ್ಲಿ ಹೊಡೆಯುತ್ತೆ ಅಂತ. ನಿಜ ಸಾಹುಕಾರ, ಎಲ್ಲ ನಿರ್ನಾಮವಾಗಿ ಹೋಗಿದ್ದೇವೆ. ಆದ್ರೆ ನೀನು ನನಗೆಟ್ಟು ಗುಂಡಿನ ಗುರಿ, ದೇವತೆ ಅಂತ ನನ್ನ ಅತ್ತಿಗೆ ಆಹುತಿ ತಗೊಂಡಿದ್ದೆ. ನಾನಿನ್ನೂ ಬದುಕಿದ್ದೀನಿ. ಯಾತಕ್ಕೋಸ್ಕರ ಗೊತ್ತಾ? ಇಷ್ಟೊಂದು ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಇದ್ದ ನೀನು ನಿರ್ನಾಮವಾಗಬೇಕು. ಮೊದಲು ನಿನ್ನ ಸಾವು, ಆಮೇಲೆ ನನ್ನ ಸಾವು. ಸಾವುಕಾರ ಸಿದ್ಧ ಏನಂದ ನಮ್ಮ ಮನೆಗೆ ಬಂದು, ನಾನು ನಿನ್ನ ಮಗಳನ್ನ ಕೆಡ್ಸೋಕ್ ಪ್ರಯತ್ನ ಪಟ್ಟಿದ್ದೇನೆ ಅಂತ ತಾನೆ. ನಾನು ಮನೆಯಿಂದ ಎಷ್ಟು ಸಂಕಟ ಪಟ್ಟು ಆಚೆ ಬಂದೆ ಅನ್ನೋದನ್ನೇನಾದ್ರೂ ನೀನು ಯೋಚನೆ ಮಾಡಿದೀಯಾ? ಓಹೋ, ಬಾರಿ ದೊಡ್ಡ ಗಂಡಸು ನೀನು. ತಗೋ ನಿನ್ನ ಮಗಳನ್ನ, ಜ್ಞಾಪಕದಲ್ಲಿಟ್ಕೋ. ಯಾವ ಹಣದ ಅಮಲಿನಿಂದ ನೀನು ಬಡವರನ್ನ ಗೋಳಾಡಿಸ್ತಾ ಇದೀಯೋ, ಯಾವ ಸಂಪತ್ತಿನಿಂದ ಸೊಕ್ಕಿ ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಮನುಷ್ಯರನ್ನ ಪುಷ್ಗಳು ಹಾಕಿ ಕಾಣ್ತಾ ಇದೀಯೋ, ಆ ನಿನ್ನ ಸಂಪತ್ತಿಗೆ ನನ್ನ ಸವಾಲ್.